ಸೊ ಗೈಸ್, ನೀವು ಪಾರ್ಟ್ 1 ವಿಡಿಯೋ ನೋಡಿದ್ದೀರಾ ಅಂದ್ಕೊತೀನಿ. ಸೊ ಇದು ಪಾರ್ಟ್ 2 ಆಗಿರುತ್ತೆ. ಇದರಲ್ಲೇ ಇರೋದು ನಿಜವಾದ ಒಂದು ಎಮೋಷ್ನಲ್ ಮೂಮೆಂಟ್. ನನ್ನ ಅಮ್ಮನಿಗೆ ಈಗ 45 ವರ್ಷ ಆಗಿದೆ. ಸೊ ಅವರು ಚಿಕ್ಕ ವಯಸ್ಸಲ್ಲೇ ಅವರ ಅಪ್ಪ ಅಮ್ಮನೆಲ್ಲ ಬಿಟ್ಟು ದೂರ ಇದ್ದರು. ಸೊ ಅವ್ರನ್ನ ಈಗ ನಮಗೆ ಅವರ ಫ್ಯಾಮಿಲಿನ ತೋರ್ಸೋಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಸುಳ್ಯದಲ್ಲಿ. ಸೊ ಅಲ್ಲಿ ನಾವು ಮನೆಗೆ ಗೊತ್ತಿಲ್ಲ, ಇವ್ರು ಚಿಕ್ಕ ವಯಸ್ಸಲ್ಲಿ ಒಂದು ಸರ್ತಿ ಹೋಗಿದ್ರು ಅಷ್ಟೇ. ಸೊ ನಾವೇ ಹುಡ್ಕೊಂಡು ಹೋಗ್ತಾ ಇದ್ದೀವಿ. ಜಸ್ಟು ಮೇಲ್ಮೇಲೆ ಅಡ್ರೆಸ್ ಗೊತ್ತು, ಬಟ್ ಎಕ್ಸಾಕ್ಟ್ಲಿ ಗೊತ್ತಿಲ್ಲ. ಸೊ ನೋಡೋಣ ಸಿಗ್ತಾರಾ ಇಲ್ವಾ ಅಂತೇಳಿ ಪ್ರತಿಯೊಂದು ಈ ವಿಡಿಯೋದಲ್ಲಿ ಗೊತ್ತಾಗುತ್ತೆ ನಿಮಗೆ. ಹಾಗೆಯೇ ಅವರ ಒಂದು ಫ್ಯಾಮಿಲಿ, ಅವ್ರ ಹತ್ರ ನಾವೇನು ಕ್ಲೋಸ್ ಇಲ್ಲ, ಬಟ್ ಹೇಗಿದ್ದಾರೆ ಅಂತ ನಾವು ಯಾವತ್ತೂ ನೋಡಿಲ್ಲ. ಸೊ ಅವ್ರನ್ನ ನೋಡೋಕೆ ಹೋಗ್ತಾ ಇದ್ದೀವಿ. ಸೊ ಬನ್ನಿ ಈ ವಿಡಿಯೋನ ಮುಂದುವರ್ಸೋಣ. ನೋಡಿ ಎಷ್ಟು ಚೆನ್ನಾಗಿದೆ ಗ್ರೀನರಿ. ಇದೆಲ್ಲ ಕಾಫಿ ತೋಟ, ಕಾಫಿ ಬೀಜಗಳು ಬೆಳೆದಿರುತ್ತೆ ನೋಡಿ. ಅಲ್ಲ ಏನ್ ಬೇಡ್ಕೊಳತ್ತೆ ಅಂತ ಇದ್ರಲ್ಲೇ ಹುಟ್ಟಿದಲ್ಲ ಎಲ್ಲಾರು ಇದು ಮಾಡಿ ಅಂದ್ರೆ ನಾನು ಯಾಕೆ ಹೀಗೆ ಮಾಡಿದೆ ಅಂತ ಕೇಳಲಿಲ್ಲ. ಆದ್ರೂ ನನಗೆ ಏನಪ್ಪ ಮಾಡಿದ್ದೆ ಓದ ಜನ್ಮದಲ್ಲಿ ಏನ್ ಕರ್ಮ ಮಾಡಿ ನಿದ್ದೆ ಮಾಡಂಗಿದ್ರೆ ಹಿಂದಕ್ಕೆ ಬರ್ಬೇಕು ಅನ್ಸಿಕ ಆಯ್ತಾ. ಹೇಳ್ಬಾರ್ದು ಕರೆಕ್ಟ್. ಹಿಂದೆ ಜನ್ಮ ಅಂತ ಇದ್ರೆ ಆಯ್ತಾ, ಇದೆಲ್ಲ ಈಗ ಈ ಜನ್ಮಕ್ಕೆ ನನ್ನ ಕರ್ಮ ಕಳ್ಕೊಂಡು ಇನ್ನು ಎಷ್ಟು ಕಷ್ಟ ಪಡ್ತೀಯಾ ಕೊಟ್ಟು ಬಿಡು ಆಯ್ತಾ. ಈ ಜನ್ಮಕ್ಕೆ ಕಳೆ ಇನ್ನೊಂದು ಜನ್ಮಕ್ಕೆ ಇಡಬೇಡಪ್ಪ ಅಂತ. ಹಂಗೆ ಹಂಗೆ ಬುದ್ಧಿ ಚಿಲ್ಲದಾಗಿಂತ ಎಷ್ಟೇ ಬರುವುದು, ಎಷ್ಟೇ ಐಶ್ವರ್ಯ, ಎಷ್ಟೇ ಸಂಪಾದನೆ ಮಾಡುವುದು, ನಾನು ಎಷ್ಟೇ ನಾನು ದುಡಿದಿದ್ದೀನಿ, ನಾನು ಬೇಕಾದಷ್ಟು ದುಡಿದಿದ್ದೀನಿ, ಬೇಕಾದಷ್ಟು ಗಳಿಸಿದ್ದೀನಿ. ತುಂಬ ನಾನು ಮಾಡಿದರೆ ಬೇಕಾದಷ್ಟು ಗಳಿಸ್ಬೋದು. ಆದರೆ ಎಷ್ಟು ಮಾಡಿದ್ರು ಎಂತರೇನು ನನ್ನ ಜೀವನದಲ್ಲಿ ನೆಮ್ಮದಿ ಅನ್ನೋದೇ ಇಲ್ಲ. ಅಲ್ಲಮ್ಮ, ನಿನ್ನ ಮೊಮ್ಮಗು ಶಾಕ್ ಆಗೋದು ನೋಡಿ. ನೋವೇನು ಹೇಳ್ಕೊಳ್ಳೋದು. ಭಾಗಮಂಡಲ ಅದೇ ಕಡೆ ತಲಕ ಮಡಿಕೇರಿ ಕಡೆನೇ ಹೋಗುವ. ಇದು ಮಡಿಕೇರಿನೇ, ಇದು ಮಡಿಕೇರಿ ರೋಡ್. ಅದಕ್ಕೆ ಯಾರ ಹತ್ರನೂ ಅವನು ಹೋಗ್ಕೊಳ್ಳಕ್ಕ, ದೇವ್ರ ಹತ್ರ ಹೋದ್ರೆ ಮಾತ್ರ ಒಂದು ಕಣ್ಣಲ್ಲಿ ಇಡಂತೆ ನೋಡು ಅಂತ. ಆಗಲಿಂದ ಗುಡು ಇಷ್ಟ ನನಗೆ. ಅಲ್ಲಿವರೆಗೂ ನಾನು ಅದೇ ಟ್ರ್ಯಾಕ್ ಅಡಿಯಲ್ಲೇ ನನಗೆ ಅದೇ ಮಾಡೋದು. ಈಗ ನನಗೆ ಸಾಲೆ ಸೊ ಹೋಗ್ಬೇಕಾದಾಗ ಎಲ್ಲರೂ ಎಚ್ಚರವಾಗಿದ್ರು. ಈಗ ಹೆಂಗೋ ದೇವಸ್ಥಾನಕ್ಕೆ ಹೋಗಿ ಬಂತಲ್ಲ ಅಂತ ಹೇಳ್ಬಿಟ್ಟು ಫುಲ್ಲು ನಿದ್ದೆ ಹೊಡಿತವ್ರೆ. ಲುಕ್ ಅಟ್ ದ ವ್ಯೂ ಗಾಯ್ಸ್. ನನ್ನಮ್ಮ ಹಿಂದೆ ಫುಲ್ ಮಾತಾಡ್ತಾ ಇದ್ದಾರೆ, ಅದಕ್ಕೋಸ್ಕರ ನಾನೆಲ್ಲ ಮ್ಯೂಟ್ ಮಾಡಿದ್ದೀನಿ. ಆ್ಯಕ್ಚುಲಿ ಅವ್ರೊಂದು ಸ್ಟೋರಿ ಹೇಳ್ತಾ ಇದ್ರು, ನನಗೆ ತುಂಬ ಇನ್ಸ್ಪೈರ್ ಆಯಿತು. ಸೊ ರೈಲ್ವೆ ಸ್ಟೇಷನಲ್ಲಿ ಅವ್ರದ್ದೇ ಒಂದು ವೇಟಿಂಗ್ ಹಾಲ್ ಇರುತ್ತೆ. ಸೊ ಅಲ್ಲಿ ಒಂದು ಹೆಂಗಸು ಕೂತ್ಕೊಂಡಿರ್ತಾರೆ. ಸೊ ಅವರು ಸ್ವಲ್ಪ ಬೇಜಾರಾಗಿ ಕೂತಿರ್ತಾರೆ. ಅಮ್ಮ ಅಂದ್ಕೊಳ್ತಾರೆ ಏನೋ ಹುಷಾರಿಲ್ಲ ಹಾಗೆ ಕೂತಿದ್ದಾರೆ ಅಂತ. ಸೊ ಆಚೆ ಈಚೆ ಹೋಗ್ಬೇಕಾದಾಗೆಲ್ಲ ಅಮ್ಮ ನೋಡ್ತಾರೆ, ಬರ್ತಾರೆ, ಓಕೆ ಏನು ಅಂತ ಸುಮ್ಮನೆ ಆಗ್ತಾರೆ. ಅವರು ಹೊಟ್ಟೆ ನೋವಿಂದ ಇದಾಗ್ತಾ ಇರುತ್ತೆ, ಪೇಯ್ನ್ ಬಂದಿರುತ್ತೆ. ಅಲ್ಲಿವರೆಗೂ ನನ್ನ ಅಮ್ಮನಿಗೆ ಗೊತ್ತಿರಲ್ಲ ಅವರು ಪ್ರೆಗ್ನೆಂಟ್ ಅಂತ ಹೇಳ್ಬಿಟ್ಟು. ಕೊನೆಗೆ ಏನಾಗುತ್ತೆ, ಫುಲ್ಲು ಪ್ರೆಗ್ನೆಂಟ್ ಲೇಬರ್ ಪೇಯ್ನ್ ಬಂದಾಗ ಅಮ್ಮನಿಗೆ ಹೇಳ್ತಾರೆ ಅಲ್ಲಿ ಯಾರಾದರೂ, ಯಾಕಂದರೆ ಹಸ್ಬೆಂಡ್ ವೈಫ್ ಮಾತ್ರ ಇದ್ದಿದ್ದು, ಯಾರು ಇರಲಿಲ್ಲ ಒಂದು ಹೆಂಗಸು ಅಂತ ಹೇಳಿ. ಸೊ ಅದಕ್ಕೆ ನನ್ನ ಅಮ್ಮನೇ ಕರ್ಕೊಂಡು ಹೋಗ್ತಾರೆ ಪ್ರೈವೇಟು ಆ್ಯಂಬುಲೆನ್ಸ್ ಮಾಡಿ. ಸೊ ಅಲ್ಲಿಗೆ 1500 ಆಗುತ್ತೆ ಅನ್ನುವಾಗ ಅಲ್ಲೇ ಸ್ಟೇಷನಲ್ಲಿದ್ದವರು 500 ಈ ಥರ ಹಾಕ್ತೀನಿ ಅಂತ ಹೇಳ್ತಾರೆ. ಸೊ 3 ಜನ ಸೇರಿ ಹಾಕಿ ಕರ್ಕೊಂಡು ಹೋಗ್ತಾರೆ. ನನ್ನ ಅಮ್ಮ ಒಬ್ಬರೇ ಅವ್ರ ಜೊತೆ ಹೋಗ್ತಾರೆ. ಪ್ರೈವೇಟ್ ಹಾಸ್ಪಿಟ್ಲಲ್ಲಿ 40,000 to 50,000 ಆಗುತ್ತೆ ಅಂತ ಹೇಳ್ತಾರೆ. ಅದಾದಮೇಲೆ ಅಷ್ಟು ಅಫೋರ್ಡ್ ಮಾಡೋಕ್ಕೆ ಪೇಷಂಟ್ ಕಡೆಯವ್ರಿಗೂ ಆಗೋದಿಲ್ಲ, ಯಾಕಂದರೆ ಅವರು ಬಡವರು, ತುಂಬ ಬೇರೆ ಊರಿನಿಂದ ಬಂದವರು, ಅಸ್ಸಾಂ ಆ ಕಡೆಯಿಂದ ಬಂದವರು. ಅದಾದಮೇಲೆ ಅಮ್ಮ ಹೇಳ್ತಾರೆ ಟೈಮ್ ಇದೆಯಾ ನೀನು, ಅಟ್ಲೀಸ್ಟ್ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತೀವಿ ಅಂತ. ಕೊನೆಗೆ ಇದೇ ಸ್ವಲ್ಪ ಟೈಮ್ ಹೋಗಿ ಅಂತ ಹೇಳ್ತಾರೆ. ಅಮ್ಮನಿಗೆ ಒಂದೇ ಭಯ ಇದ್ದಿದ್ದು ಆ ಹುಡುಗಿನೂ ಚಿಕ್ಕವಳು. ಇನ್ ಕೇಸ್ ಅವಳಿಗೆ ಆಪ್ರೇಷನ್ ಆಯಿತು ಅಂತ ಹೇಳಿದ್ರೆ ಅವಳು ಲೈಫ್ ಲಾಂಗ್ ಕಷ್ಟ ಆಗುತ್ತೆ. ಯಾಕಂದರೆ ನನ್ನ ಅಕ್ಕನಿಗೂ ಕೂಡ 2 ಮಕ್ಕಳು ಆಪ್ರೇಷನ್ ಆಗಿರೋದು, ಸೀಸರಿಂಗ್. ಸೊ ಅದಕ್ಕೆ ಅವ್ರಿಗೆ ಭಯ ಇತ್ತು. ಇವರು ನನ್ನ ಅಕ್ಕನಿಗೆ ಎಷ್ಟು ಬೇಡ್ಕೊಂಡ್ರು ಅದಕ್ಕಿಂತ 1 ಪಟ್ಟು ಜಾಸ್ತಿನೇ ಬೇಡ್ಕೊಂಡಿದ್ದಾರೆ ಆ ಹುಡುಗಿಗೆ ನಾರ್ಮಲ್ ಡೆಲಿವರಿ ಆಗಲಿ ಅಂತ ಹೇಳ್ಬಿಟ್ಟು. ಫುಲ್ಲು ಅವ್ರಿಗೆ ತುಂಬ ಬೇಜಾರಾಗಿದೆ. ಅದಾದಮೇಲೆ ವಾಪಸ್ಸು ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದಾಗ ನಾರ್ಮಲ್ ಡೆಲಿವರಿ ಆಗಿದೆ ಅಂತೆ, ಹೆಣ್ಣು ಮಗು. ಸೊ ಅವ್ರ ಹಸ್ಬೆಂಡು ವಾಪಸ್ ಬಂದಿದ್ರಂತೆ ಒಂದಿನ ಸ್ಟೇಷನ್ ಹತ್ರ. ಹಾಗೆ ಹೇಳ್ರಂತೆ, ನೀವು ಆ ದಿನ ದೇವ್ರ ಥರ ಬಂದ್ರಿ, ಈ ಋಣನ ನಾನು ಹೆಂಗೆ ತೀರಿಸ್ಲಿ ಅಂತ ಕೇಳಿದಾಗ ನನ್ನ ಅಮ್ಮ ಹೇಳಿದ್ರಂತೆ, ಏನು ನಿನ್ನ ಋಣ ಎಲ್ಲ ತೀರಿಸ್ಬೇಡ,
ಸೊ ನೀನು ನಿನ್ನ ಕೈಲಾದರೆ ಒಳ್ಳೇದು ಯಾರಿಗಾರು ಮಾಡು ಅಷ್ಟೇ ಅಂತ ಹೇಳಿದಂತೆ. ಸೊ ಹಾಗೆಯೇ ಅಮ್ಮ ಕಾಸು 500 ರೂಪೀಸ್ ಕೊಟ್ಟು ಮಗುಗೇನಾದ್ರು ತೊಗೊಂಡೋಗಿ ಅಂತ ಹೇಳಿದ್ದಾರೆ. ಹಾಗೆ ಅವ್ರ ನಂಬರ್ ಇವತ್ತಿನವರೆಗೂ ಇಟ್ಕೊಂಡಿದ್ದಾರೆ. ಇದೆಲ್ಲ ರೀಸೆಂಟಾಗಿ ನಡೆದಂಥ ಸನ್ನಿವೇಶ. ನಮ್ಮ ಅಮ್ಮ ಹೇಳುವಾಗ ನನಗೆ ತುಂಬ ಖುಷಿಯಾಯಿತು. ಅವ್ರು ನೋಡಿ ಅದೇ ಹೇಳೋದು, ದೇವರು ಯಾರ ರೂಪದಲ್ಲಿ ಬೇಕಾದ್ರೂ ಬರ್ಬೋದು. ನನ್ನ ಅಮ್ಮನೇ ದೇವರು ಅಂತ ಹೇಳ್ತಾ ಇಲ್ಲ, ಬಟ್ ದೇವರು ಯಾವುದಾದ್ರು ಒಂದು ರೂಪದಲ್ಲಿ ನಮಗೆ ಸಹಾಯ ಮಾಡೋಕ್ಕೆ ಕಳಿಸ್ತಾರೆ. ಈಗ ಆ ಒಂದು ಹೆಣ್ಣು ಮಗುಗೆ ಅವತ್ತು ಯಾರೂ ಇರಲಿಲ್ಲ ಅಲ್ಲಿ ಕರ್ಕೊಂಡು ಹೋಗೋಕ್ಕೆ. ಅವ್ರಿಗೆ ಊರು ಹೊಸದು, ಕನ್ನಡ ಬರಲ್ಲ, ಹಾಗೆಯೇ ಲ್ಯಾಂಗ್ವೇಜ್ ಪ್ರಾಬ್ಲಮ್. ಸೊ ನನ್ನಮ್ಮ ಅವರಿಗೆ ದೇವರ ಥರ ಸಿಕ್ಕಿದ್ರು. ಸೊ ಅವ್ರು ಇವತ್ತಿನವರೆಗೂ ನೆನಪಿಟ್ಕೊಂಡಿದ್ದಾರೆ ಅಂತ ಅಷ್ಟೇ. ಇವತ್ತಿನ ನನ್ನ ಅಮ್ಮನ ಒಂದು ಇನ್ಸ್ಪಿರೇಷನ್ ಸ್ಟೋರಿ ನಾನು ನಿಮಗೆ ಹೇಳಿದ್ದು. ಏನಿಲ್ಲ, ಬೇಸಿಗೆ ಇಲ್ಲಿ ಬರ್ಬೇಕು, ಚಳಿಗೆ ಅಲ್ಲಿ ಹೋಗ್ಬೇಕು. ಬೇಸಿಗೆ ಇಲ್ಲಿ ಚಳಿಗೆ ಅಲ್ಲ, ಚಳಿಗೆ 300. ನೀ ಹೇಳ್ತಾ ನಾನು ಹೇಳ್ಬೇಕು ಏನಂತ ಅದ್ರದ್ದು. ಬೇಗ ಏನೋ ಒಂದು ಹೇಳು. ಅರ್ಜೆಂಟ್ ಇಲ್ಲ ವ್ಲಾಗ್ ಅಂದ್ರೆ ಹಾಗೇನೆ, ಎವ್ರಿಥಿಂಗ್ ಇಸ್ ಮಿಕ್ಸೆಡ್. ನೋಡಿ ಫ್ರೆಂಡ್, ಇದು ಗಣಿಕೆ ಸೊಪ್ಪು ಅಂತ ಹೇಳ್ತಾರೆ. ಗಣಿಕೆ ಸೊಪ್ಪು ಬಾಣ್ತಿಯರಿಗೆ ಇದು ಔಷಧ ಮದ್ದು ಆಯ್ತಾ. ಇದ್ರದ್ದು ಈ ಹಣ್ಣು ಇದೆಯಲ್ಲ, ಈ ಹಣ್ಣು ಸಣ್ಣದ್ರಿಂದ ನಾವು ಕಿತ್ಕೊಂಡು ಏನಂತ ಇರೋದು ಅಲ್ಲಿನೇ ಗೊತ್ತಿಲ್ಲ, ತಿಂತಾ ಇದೆ ಚೆನ್ನಾಗಿದೆ ಅಂತ. ಆದ್ರೆ ಇದನ್ನ ಈಗ ಜ್ಯೂಸ್ ಮಾಡಿ ಇದು ಮಾಡಿ ಫಾರಿನ್ಗೆಲ್ಲ ಇದು ಔಷಧಿ ರೂಪದಲ್ಲಿ ಮಾರ್ತಿದಾರಂತೆ. ನಮಗೆ ಗೊತ್ತಿಲ್ಲ, ಹೇಳ್ತಾ ಇದ್ದೀನಿ. ಅದು ಬಾಣಂತಿಯರಿಗೆ ಇದಕ್ಕೆಲ್ಲ ಒಳ್ಳೇದು. ಅಂದ್ರೆ ನಮ್ಮ ಇಂಡಿಯನ್ಸ್ಗೆ ಗೊತ್ತಿಲ್ಲ, ಆ ಕಡೆಯವರೆಲ್ಲ ಚೆನ್ನಾಗಿ ಅದನ್ನ. ಅಲ್ಲೇ ಐತೆ ನೋಡಪ್ಪ, ಅಲ್ಲೇ ಐತೆ ಅಲ್ಲೇ ಪಕ್ಕದಲ್ಲಿ, ಅದ್ರ ಪಕ್ಕದಲ್ಲಿ. ನಿನ್ ಕೈ ಹಂಗೆ ಹಾಕು ಈ ಕಡೆ, ಇಲ್ಲಿ ನೋಡು. ಅಲ್ಲೇ ಫುಲ್ ಕೆಳಗೈತೆ. ಅಲ್ಲಿ ಅದ್ರ ಕೆಳಗೂ ಐತೆ. ಅಲ್ಲಿ ನೋಡಿ ಜಂಪೆ ಐತೆ. ನಿಧಾನಕ್ಕೆ ನೋಡ್ತೀನಿ, ಆಮೇಲೆ ತೊಳ್ಕೊಳ್ಳೋಣ ಹಿಡ್ಕೊ. ಸೊ ಇದನ್ನೇ ನೋಡಿ ಗಣಿಕೆ ಹಣ್ಣು. ಗಣಿಕೆ ಹಣ್ಣು ಏನೇ ಸುಮಾ? ಗಣಿಕೆ ಹಣ್ಣು ತಿಂದಿದ್ದೀವಿ ಚಿಕ್ಕ ವಯಸ್ಸಲ್ಲಿ ಎಷ್ಟು ತಿಂತಿದ್ವಿ. ಗಣಿಕೆ ಸೊಪ್ಪು ಆದ್ರೆ ಕೈ ಒಂಥರ ತಿನ್ಮೇಲೆ ಒಂಥರ ಸಿಹಿ ಕಹಿ. ಅಲ್ಲ, ಸೊಪ್ಪು ಚೆನ್ನಾಗಿದೆ, ಕಿತ್ಕೊಂತ ಇದ್ದೆ ಅಂಜು. ಇದು ಹುಳ ಹೊಡೆದ್ಬಿಟ್ಟೈತೆ. ಹೌದೌದು. ಇದು ನೋಡಿ ಹಂಗೆ ಒಣಗಿದಾಗ್ಬಿಟ್ಟೈತೆ. ಸಾಕು ಬಾ. ಅದ್ರದ್ದು ಎಲ್ಲ ಫಾರಿನ್ಗೆಲ್ಲ ಇದಾಗ್ತೈತೆ. ನಾನು ಮೊನ್ನೆ ವಿಡಿಯೋ ನೋಡಿದ್ದು. ಅದು ಕೂಡ ಹಣ್ಣಾದ್ಮೇಲೆ ಕಲರ್ ಹಿಂಗೆ ಬರೋದು ಕಪ್ಪಿಗೆ. ಎಳ್ನೀರು ಕುಡಿತಾ ಇದಾರೆ ನೋಡಿ. ಅದಲ್ಲ, ಇದು ನಮ್ದು ನಮ್ಗೊಂದು ಬಾವೆ ತಂದ್ಕೊಡಿ. ಬಾವೆ ಅಂದ್ರೆ ಏನ್ ಗೊತ್ತಾ ಗೈಸ್? ಬಾವೆ ಅಂತ ಹೇಳಿದ್ರೆ ತೆಳುವಾಗಿರುವಂತಹ ಗಂಜಿ. ಬಾವೆ ತುಂಬಿಕೊಡಿ ಅಂತ ಹೇಳು. ಬಾವೆ ತಂದ್ಕೊಡಕ್ಕೆ ಮಗುವನ್ನು ಇಟ್ಕೊಂಡಿದ್ದಾರೆ. ನನಗೆ ಕಾಯಿ ಕೊಟ್ರೆ ಗೈಸ್, ನೀವು ಇದೇ ತರನಾ ಎಳ್ನೀರು ಕುಡಿದು ಕಾಯಿಗೋಸ್ಕರ ವೇಟ್ ಮಾಡೋದು? ನಾನು ಎಳ್ನೀರು ಕುಡಿಯಲ್ಲ, ಅದ್ರ ಕಾಯಿ ಮಾತ್ರ ತಿಂತೀನಿ ಚೆನ್ನಾಗಿ. ಈಗ ಮನೆ ಹುಡುಕೆ ಅದೆಲ್ಲ ಬಿಡ್ರಿ ಸೈಡ್ಗೆ. ಇಲ್ಲ, ನಮ್ಮ 2 ನಿಮಿಷ ಅಂದ್ರು. ಅಣ್ಣ ಹಿರಿಯಣ್ಣ ಅಂತ ಹೇಳಿದಲ್ಲ. ಎರಡು ಮನೆ ಐತೆ ಒಳಗೆ, ಹಿಂದೆ ಒಂದು ದೊಡ್ಡ ಮನೆ ಐತೆ. ಇಲ್ಲ ಇದಲ್ಲ, ಇದು ಇಷ್ಟು ಎತ್ತರ. 2 ನಿಮಿಷ. ಇರೋಣ ಒಂಚೂರು ಸ್ಲೋ ಮನೆ, ನಾವು ಕಾಣ್ಲಿ. ಇದು ಗೇಟ್ ಅಲ್ಲ ಬಿಡು, ಗೇಟ್ ಮನೆ ಅಲ್ಲ. ಚೂರು ಹೋಗೋಣ. ಅದು ಮುಂದೆ ಒಂದ್ ಮನೆ ಇದೆ, ಹಿಂದೆ ಒಂದು ಮನೆಗಳ ಇಲ್ಲಿ ಕಾಣಿಸ್ದೆ ಗೊತ್ತಾ? ಹಿರಿಯಣ್ಣ ಸ್ಲೋ ಮಾಡಿ. ಗೇಟ್ ಹಾಕಿದಲ್ಲ ಸ್ವಲ್ಪ ಮತ್ತೆ ತಿರ್ಗಿಸ್ಕೊಂಬರೋ ಗೊತ್ತಾಗುತ್ತೆ. ತುಳಸಿ ಕಟ್ಟೈತಮ್ಮ ನಮ್ಮಮ್ಮನ ಫ್ಯಾಮಿಲಿಯ ಹುಡುಕಾಟ. ಒಂದು ಹಿಂದೆ ದೊಡ್ಡ ಮನೆ, ಮುಂದೆ ಒಂದು ಮನೆ. ಅಣ್ಣ ಇದೆ ನೋಡೋಣ, ಇಲ್ಲಿ ಕೆಳಗಡೆ ಇದಾವೆ. ಮನೆ ಐತೆ, ಪಿಂಕ್ ಕಲರ್ ಐತೆ ನೋಡಮ್ಮ. ಕೆಳಗಡೆ ಅಂತ ನೀನ್ ಹೇಳಿದ್ ನೀನು. ನೋಡು ಕೆಳಗಡೆ ಐತಲ್ಲ ಮನೆ. ಇದು ರೋಡ್ ಕರೆಕ್ಟ್ ಇದೆ. ಕೈ ಅಣ್ಣ, ಕೈ ಎತ್ಕೊಳ್ಳಿ. ಇದೆ ಅಣ್ಣ. ನಾನು ಗಾಡಿಯಲ್ಲಿ ಹಾಕ್ಲಿಕ್ಕೆ ಸೈಡ್ಗೆ ಹಾಕ್ಬೇಕು. ಬೇಡ ಅಲ್ಲ, ನೋಡ್ತೀನಿ. ಇಲ್ಲೇ ಸೈಡ್ ಹಾಕೋಣ. ಮತ್ತೆ ಬೇಡ ಅಣ್ಣ, ಯಾರ್ದೋ ಮನೆಗೆ ಹೋಗ್ಬಿಟ್ರೆ ಮತ್ತೆ ಯಾರ್ದೋ ಮನೆಗೆ ಹೋದ್ರೆ ಮತ್ತೆ ದಾರಿ ತಪ್ಪಿ ಸೈಡಿಗೆ ಹಾಕ್ಬಿಡೋಣ ಪ್ಲೀಸ್. ಗೈಸ್, ನಮ್ಮಮ್ಮ ಮನೆ ಇಲ್ಲಂದಾಯ್ತು ನೋಡಮ್ಮ. ಈ ಕಡೆ
ಹಾಂ ಇದು ಗೋಡೆ ಪಕ್ಕದಲ್ಲಿ ಉಂಟಲ್ಲ ಹ್ಞೂ ಗೋಡೆ ಐತೆ ಇದೆಲ್ಲ ಅನ್ಸುತ್ತೆ. ಅದೆಲ್ಲ ಅನ್ಸುತ್ತೆ. ಈ ಒಂದ್ಸತಿ ಬಂದು ಅಷ್ಟು ಗೊತ್ತಾಗಲ್ವಾ? ಅದನ್ನೇ ಹೇಳ್ತಾರೆ ನೋಡಿ, ಆ ಮನೆ ಹಿಂಗಿತ್ತ, ಹಿಂಗಿಂದ ಹಿಂದೆ ಹೋಗ್ಬೇಕಾಯ್ತು, ಹಿಂದೆ ಬಾವಿ ದಾಟಿ ದೊಡ್ಡ ಮನೆ ಆ ಕಡೆ, ಈ ಕಡೆ ಎಲ್ಲ ಇದೆಲ್ಲ ಅಲ್ಲಿ ಚಿಕ್ಕ ಹುಡುಗ ಬಂತು. ಕೇಳುವ ಅವ್ರಿಗೊಂದು ಸ್ವಲ್ಪ ಕೇಳುವ ಅಂತ. ಅದು ಕೇಳು ಸುರೇಂದ್ರ ರಾಜೇಂದ್ರ ಅಲ್ಲ. ಹ್ಞೂ ಅಮ್ಮ ಇಲ್ಲಪ್ಪ. ಗೈಸ್ ನಮ್ಮಮ್ಮ ನೋಡಿ ಇಲ್ಲಿ ಅವರ ಹಾಂ ನೆನಪಿಲ್ಲ ಸಾಕು ಇಲ್ಲೇ ಎಲ್ಲ ರಾಜ ಅದು ಗೊತ್ತೈತಿ, ದಾರಿ ಬಿಡಿ ರೋಡ್ ಇದೆ ಅಲ್ಲ, ರೋಡ್ ಇದೆ ಅದನ್ನ ಅಷ್ಟೇ ಕಮಲಮ್ಮ ನನ್ನ ಅಪ್ಪನಿಗೆ ತಂಗಿ ನಮ್ಮ ಮೊಗಿನು ಅವಳ ಮಗು ಅವನ ಮಗು ಮೊಗಿನ ಬಿಡಿ ಕಷ್ಟ ನಾದಿನಿ ಬನ್ನಿ ಒಳಗೆ. ಇಲ್ಲ ಅವರನ್ನು ಮಾತಾಡ್ತಾರೆ, ನಾವು ಹೋಗ್ಬೇಕು. ನಾನಲ್ಲಿ ರೋಡಲ್ಲಿ ನಿಂತು ಹೇಳ್ತೇನೆ ಅಂದ್ರೆ ಹಾಂ ಹೇಳಿ ಹಾಗೆ ನಮ್ಗೆ ಗೊತ್ತಾಗ್ತದೆ. ಅವರ ಮಗಳು ಮುಖ ಎಲ್ಲ ಸೇಮ್ ಉಂಟು ನೋಡು. ನಿಜ ಅಲ್ಲ? ಬನ್ನಿ ಒಳಗೆ. ನೋಡಿದ್ರೆ ಮುಖ ಸ್ವಲ್ಪ ಸೇಮ್ ಉಂಟು. ಫೋನ್ ಮಾಡಿ ಅವರಿಗೆ. ಆಂಟಿ ಒಮ್ಮೆ ಬೆಳಿವಾಗಲೇ ತಂದೆ ಬೇಜಾರು ಮಾಡಬೇಡಿ. ಎಲ್ಲ ಕೊಟ್ಟ, ಆದರೆ ಅದು ಆ ಭಾಗ್ಯ ಕೊಡ್ಲಿಲ್ಲಲ್ಲ. ಯಾರು ಸಂಬಂಧಿಕರ ಭಾಗ್ಯ ಇಲ್ಲ. ಆಗ ಸಣ್ಣ ಸಣ್ಣ ಮಕ್ಕಳಲ್ಲ, ಆಗ ಸಣ್ಣ ಮಕ್ಕಳು. ಇದು ನೋಡಿದ್ರೆ ಅಜ್ಜಿ ಥರನೇ ಸ್ವಲ್ಪ ಕಾಣ್ತಿದೆ. ನನ್ನ ಅಜ್ಜಿನೂ ಅಲ್ಲಿ ಫೋಟೋ ಉಂಟು. ಇನ್ನು ಹೋಗ್ಬೇಕು. ಆಶೀರ್ವಾದ ಮಾಡಿದ್ರೆ ಆಯ್ತು. ಪಾದ ಇಟ್ಕೊ. ಒಳ್ಳೆದಾಗಿ ಒಳ್ಳೆದ. ಅವನ ಅಳಿಯ ಇದು ಮೊಮ್ಮಗ, ಈಗ ಮುಡಿ ಕೊಟ್ಟು ಬಂದಿದೆ. ನೀವು ಅಲ್ಲಿ ಸುಬ್ರಹ್ಮಣ್ಯ ಹೌದಾ? ಇಲ್ಲ ಇಲ್ಲ ಇಗ್ಗುತ್ತಪ್ಪ ಕಕ್ಕಬೆ ಕಣ್ಣೇನು ಹೆಂಗಾಗೈತಿ ಹಿಂಗೆ ಹೊಡ್ಸೆ ಪಂಡಕ ಅಲ್ಪಯಾನ ಎಂಕ ಕೂಡ ತುಳು ಬಾತರು ಎಂಕ ರಾಗದ ತುಳು ಪಂಡಕ ಏನು ಪಕ್ಕಡೆ ಕುಲ್ಲು ಅಂಚ ಪನ್ಪೇರು ಎನ್ನ ಯಾಪಲ ಪನ್ನಕ ಅಂಚನ ಪನ್ನೊಂದು ಪೇರು ಎನ್ನ ಯಾನು ಸುಳ್ಳು ಸತ್ಯ ಪನ್ನೊಂದು ಆಕಳಿಗೆ ದಾದ ಒಂಜಿ ಉಡ್ಡ ಈ ಅಮ್ಮ ಇಂಚ ಪೂರ ಬತ್ತೇಲಿ ಏರ್ಲ ಇಜ್ಜರ್ ಪುಂಡಡಿ ಇಚ್ಚ ತುಳಕ ಇಂಚ ಪನ್ಪೇಲತ್ತ ಅಂಚಾಪುಂಡು ಎನ್ನ ಪೂರ. ಫೈನಲಿ ಮೈ ಮದರ್ ಒಬ್ಬರ ಫ್ಯಾಮಿಲಿನ ಫೈನ್ ಮಾಡಿಬಿಟ್ರು. ಅನ್ಎಕ್ಸ್ಪೆಕ್ಟೆಡ್ ಆಗಿ ನೋಡೋಕೆ ಹೋಗಿದ್ದು, ನೋಡಿದ್ರೆ ನಮ್ಮ ಅಮ್ಮನ ಫ್ಯಾಮಿಲಿನೇ ಹೋಗ್ತಾ ಇದ್ದಾರೆ ನೋಡಿ. ಕೊಂಡಿದ್ದೆ ಸೈಡ್ಗೆ ಬಾ. ಅತ್ತೆ ಮಾತ್ರ ನನ್ನ ತಾತನ ಥರ ಕಪ್ಪು. ಅತ್ತೆ ನನ್ನ ತಾತನ ಥರ ಕಪ್ಪು. ಸೇಮ್ ನನ್ನ ತಾತನ ಇದು ಯಾರಂತ ಗೊತ್ತಿಲ್ಲ. ನೋಡು ಯಾರದು? ಅಮ್ಮನಿಗೆ ಗೊತ್ತುಂಟು, ಇನ್ನು ಅಜ್ಜಿ ಗೊತ್ತುಂಟು. ಅದನ್ನ ಆಯುಂಟು ಈ ಬದಿಗೆ ಬರ್ಬೇಕು. ಅದು ಸಂಕಲಿ ಕಟ್ಟಿದ್ದಾರೆ, ಈ ಬದಿಗೆ ಬನ್ನಿ ಆಯ್ತಾ? ಬಾ ಮಗು ನಿಲ್ಸ್ಕೊಳ್ಳಿ. ಹಾಂ ಒಂಚು ಸೈಡ್ ಹೋಗು ಮಗ. ಗೈಸ್ ಹೋಗ್ತಾ ಇದೀವಿ ನೋಡಿ. ನೋಡುವ ಈಗ ಇವರ ರೆಸ್ಪಾನ್ಸ್ ಹೇಗಿರುತ್ತೆ ಅಂತ. ಇದು 4-5 ವರ್ಷಕ್ಕೆ
ಮುಂಚೆ ಬಂದಿದ್ದಲ್ಲ, ಅದೊಂಚೂರು ಗೊತ್ತುಂಟು. ನಾನು ಕರ್ಕೊಂಡ್ ಬರ್ತೀನಿ ಮಕ್ಕಳನ್ನ ಅಂತ ಹೇಳಿದ್ದೆ, ಮಾತು ಕೊಟ್ಟಾಗ ಕರ್ಕೊಂಡು ಬಂದಿದ್ದೆ. ಹಾಗೆ ಮಾತು ಹೇಳಿದ್ದೆ ಆಯ್ತು. ನಾನು ಹೇಳಿದೆ ನನ್ನ ಮಕ್ಕಳು 3 ಜನ ಕರ್ಕೊಂಡು ಬರ್ತೀನಿ ಅಂತ ಹೇಳಿದ್ದೆ, ಕರ್ಕೊಂಡು ಬಂದಿದ್ದೀನಿ. ನನ್ನ ತಾತ ಹಿಂಗೆ ಇದ್ದದ್ದು, ನನ್ನ ಅಪ್ಪ ನನ್ನ ಅಜ್ಜಿ ಹಿಂಗಿದ್ದ. ನನ್ನ ಅಜ್ಜಿ ನನ್ನಾಗಿದ್ದು. ಇಲ್ಲೋಡಿಗ ಇಲ್ಲ ಇಲ್ಲ ನೋಡಿದೆ, ಇಬ್ರು ಸೇಮ್ ಇದ್ದೀರಾ. ಆ ಮೂಗೆಲ್ಲ ನೋಡಿ ಸೇಮ್ ಇದು ಹೆಂಗಂದ್ರೆ ರಿಲೇಷನ್. ಇದು ತಮ್ಮನ ಮಗಳು, ಅಣ್ಣನ ಮಗಳು. ಯಾಕಂದ್ರೆ ಅದು ಮಾವ, ಇದ್ರ ಮಗ. ಮಾವ ಹೊರ ಬರ್ತದಲ್ಲ ಮಾವ ಅಂತ. ಗೈಸ್ ನೋಡಿ, ಇಲ್ಲಿ ನಾಯಿ ಇದೆ, ಬಗಳ್ತಾ ಇದೆ ಗೈಸ್. ನಾವು ಯಾರಂತ ಗೊತ್ತಿಲ್ಲ ಅಲ್ಲ, ಅದಕ್ಕೆ ನೋಡಿದ್ರ ನೋಡಿ. ಟ್ರ್ಯಾಕ್ಟರ್ ಮೇಲೆ ಕುತ್ಕೊಂಡಿದ್ದಾನೆ ರೈತ ನೋಡಿ. ಹೆಂಗೆ ಮಾಡು, ಹಿಂಗೆ ಮಾಡು ಚಿನ್ನಿ, ಹಿಂಗೆ ಮಾಡು. ಓಕೆ ಸಿಕ್ಕ ನೀನು ಹಾಗಲ್ಲ. ಸೊ ಗೈಸ್ ನೋಡಿ, ಇಲ್ಲಿ ಕಾಫಿ ಬೀಜಗಳನ್ನೆಲ್ಲ ಒಣಗಾಕಿದ್ದಾರೆ. ಇದೆಲ್ಲ ಕಾಫಿ ಬೀಜ. ಏನು ಗಮ್ ಅಂತಾನೆ ಇಲ್ಲ. ನೆಕ್ಸ್ಟು ಇಲ್ಲಿ ಅಡಿಕೆ ಇದೆ, ಇಲ್ಲಿ ಮನೆ ಇದೆ, ಇಲ್ಲಿ ತೋಟಗಳಿದೆ, ಅಡಿಕೆ ತೋಟ. ಅದು ಎದ್ಕೊಂಡು ಓಡೋಗ್ತಾ ಇದೆ. ಏ ಸ್ವಾಮಿ ಅಜ್ಜ ಕಪಲೆ ಯಾರಿಗಿಷ್ಟನಾ ಅಜ್ಜ? ಎಂಕ್ಲ ಇಷ್ಟ. ಇದಾಗಿ ಕೊರೋನಾ ಮುಂಚೆ So guys, my mother finally full ಖುಷಿ. ನಮ್ಮಮ್ಮ ದೇವಸ್ಥಾನಕ್ಕೆ ಹೋಗಿ ದೇವರಿಸಿದೆ ಎಲ್ಲ ಫ್ಯಾಮಿಲಿ. ಬಾಬಾ ಏನ್ ಬಾಬಾ ಇದು? ಮತ್ತೆ ಪ್ರೀಪೇಡ್ ಅಂತ ಚೇಂಜ್ ಮಾಡಿ ತಿರ್ಗಾ ಬೇರೆ ನಂಬರ್ ತಗೊಂಡೆ. ಹೌದು, ನಾವಿದ್ರಲ್ಲಿ ಹೋಗ್ತೇವೆ. ಪ್ರೀತಿ ನೀವು ಸಹ ಪ್ರೀತಿ ಇರ್ಲಿ, ಮತ್ತೆ ಬರ್ಬೇಕು ನಮ್ಮ ಮನೆಗೂ ಸಹ ಕರ್ಕೊಂಡು ಹೋಗ್ತೇವೆ. ಮಕ್ಕಳಿಗೆ ರಜಾ ಸಿಕ್ಕಿದಾಗ ಮುರುಡೇಶ್ವರ ಇದು ಬೀಚ್ ಎಲ್ಲ ತೋರಿಸಿ ಬಾಯ್. ಅವಳು ಬಿಂದಾಸ್ ಅಂತ. ಸೊ ಪಾರ್ಟ್ 2 ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಗಾಯ್ಸ್. ನೋಡಿ, ನನ್ನ ಅಮ್ಮ ತುಂಬ ವರ್ಷಗಳ ಹಿಂದೆ ಹೋಗಿದ್ರು, ಚಿಕ್ಕ ಹುಡುಗಿ ಇರಬೇಕಾದಾಗ ಇವ್ರ ಮನೆಗೆ ಫ್ಯಾಮಿಲಿನ ಮೀಟ್ ಮಾಡಿದರು. ನನ್ನಮ್ಮ ಇವತ್ತಿನವರೆಗೂ ನಾವು ಇಷ್ಟು ವರ್ಷ ಆಯಿತು ಅವ್ರಿಗೆ ಫ್ಯಾಮಿಲಿ ಇದೆ ಅಂತ ನಮಗೆ ಗೊತ್ತೇ ಇರಲಿಲ್ಲ. ಸೊ ಅನಾಥರಾಗಿ ಬದುಕಿದ್ದು. ಅಂದರೆ ಅವ್ರ ತಾಯಿ ಅವ್ರು ಹುಟ್ಟಿದ ತಕ್ಷಣ ತೀರ್ಕೊಂಡಿದ್ರು, ಅವ್ರ ತಂದೆ ಮತ್ತು ಚಿಕ್ಕ ವಯಸ್ಸಲ್ಲೇ ದೂರ ಆದರು. ಹಾಗೆ ಅವರು ಒಬ್ಬಂಟಿಯಾಗಿ ಬದುಕಿದ್ರು. ಬಟ್ ಅವ್ರಿಗೂ ಒಂದು ಫ್ಯಾಮಿಲಿ ಇದೆ, ಚಿಕ್ಕಮ್ಮ ದೊಡ್ಡಪ್ಪ ಈ ಥರ ಎಲ್ಲ ಇದ್ದಾರೆ ಅಂತ ಹೇಳ್ಬಿಟ್ಟು ನಮ್ಗೆ ಇವತ್ತೇ ಗೊತ್ತಾಗಿದ್ದು. ಸೊ ಅವರಂತೂ ತುಂಬ ಖುಷಿಯಾಗಿದ್ದಾರೆ. ಇಷ್ಟು ದಿನದಲ್ಲಿ ಅವ್ರು ಇಷ್ಟೊಂದು ಖುಷಿಪಟ್ಟಿನ ನಾವು ಇವತ್ತೇ ನೋಡಿದ್ದು. ಸೊ ನೀವು ಕೂಡ ನೋಡಿದ್ರಿ ಅಂತ ಅಂದ್ಕೊಳ್ತೀನಿ. ಸೊ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಹೇಗೆ ಅನ್ನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್ ಬಾಯ್. ಹಾಗೆಯೇ ಪಾರ್ಟ್ 1 ವಿಡಿಯೋ ನೋಡಿಲ್ಲ ಅಂದರೆ ಖಂಡಿತವಾಗಿ ಹೋಗಿ ನನ್ನ ಪ್ರೊಫೈಲಲ್ಲಿ ನೋಡಿ. ಟೇಕ್ ಕೇರ್.